ಕಸದ ವಿಲೇವಾರಿ ಬಗ್ಗೆ ತುಂಬ ಒಳ್ಳೆಯ ಹೆಸರಿದೆ ದಾವಣಗೆರೆ. ಹೌದು. ಈಗ ಇದೇ ಕಸ ವಿಲೇವಾರಿಯಲ್ಲಿ ತುಂಬ ಇದಾಗ್ತಾ ಇದೆ. ಹೊಚ್ಚಗೆ ತುಂಬದ ಹತ್ರ ಎಲ್ಲೋ ಗುಡ್ಡಿಲಿ ಹಾಕಿದ್ದಾರೆ ಕಸನ ಅಲ್ಲಿ ಗ್ರಾಮಸ್ಥರು. ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆ ನಗರದ ಒಂದು 15 ಕಿಲೋಮೀಟ್ರ್ ಹತ್ರ ನಾವು ಏನು ಘನತ್ಯಾಜ್ಯ ನಿರ್ವಹಣಾ ಘಟಕ ಇದೆ ನಮ್ಮದು. ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಸುಮಾರು 2004ರಿಂದ 2023-24 ಸಾಲಿನ ತನಕ ಏನು ಹಸಿ ಕಸ ಒಣ ಕಸ ಎಲ್ಲ ಮಿಕ್ಸ್ ಮಾಡಿ ಡಂಪ್ ಯಾರ್ಡ್ ಇಟ್ಟಿದ್ರು. ಇದು ನಾವು ವೆರಿಫಿಕೇಷನ್ ಮಾಡಿದಾಗ 2.5 ಲಕ್ಷ ಟನ್ ಅಷ್ಟು ಡಂಪ್ ಯಾರ್ಡ್ ಇತ್ತು. ಇದನ್ನು ಪ್ರೋಸೆಸ್ ಮಾಡಬೇಕಾದ್ರೆ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ SBM 2 ಅಡಿಯಲ್ಲಿ ನಮಗೆ DPR ಮಾಡಿ ಸಬ್ಮಿಟ್ ಮಾಡಿ ಅಂತ ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಆ ಬೇಸ್ ಮೇಲೆ ನಾವು DPR ಮಾಡಿ ಸಬ್ಮಿಟ್ ಮಾಡಿ ನಾವು ಒಂದು 4 ಸತಿ ನಾವು ಟೆಂಡರ್ ಕರೆದು ವರ್ಕರ್ JH ಪಟೇಲ್ ಅಂತ ಒಂದು ಏಜೆನ್ಸಿ ಕಂಪನಿಯವರಿಗೆ ನಾವು ವರ್ಕ್ ಆರ್ಡರ್ ಈಗಾಗಲೇ 21 ಕೋಟಿ ರೂಪಾಯಿಗೆ ಕೊಟ್ಟಿದ್ವಿ. ಇವ್ರದ್ದು ಏನಂದರೆ ಇವರು ಹೆಂಗೆ ಪ್ರೋಸೆಸ್ ಮಾಡಬೇಕಂದ್ರೆ, ಒಂದು ಪ್ಲಾಸ್ಟಿಕ್ನ ಸಪ್ರೇಟ್ ಮಾಡಬೇಕು, ಆ ಮಿಕ್ಸ್ ಏನು ಲೆಗೆಸಿನ ಗೊಬ್ಬರನ ಸಪ್ರೇಟ್ ಮಾಡಿ ಅದನ್ನು ತಗ್ಗು ಪ್ರದೇಶಗಳಲ್ಲಿ ಡಂಪ್ ಮಾಡಬೇಕು ಅಂತೇಳಿ ನಮ್ಮ SDM ರೂಲ್ಸ್ ಇದೆ. ಆದರೆ ಅವರು ಪ್ಲಾಸ್ಟಿಕ್ ವೇಸ್ಟ್ನ ಅವರು JK ಸಿಮೆಂಟ್ಗೆ ಕಳಿಸ್ತಾ ಇದ್ದಾರೆ. ಒಬ್ಬ ರೈತರ ಹತ್ರ ಅವರು ರಿಕ್ವೆಸ್ಟ್ ಕೇಳಿ ಅಲ್ಲಿ ಏನು ಸೆಗ್ರಿಗೇಷನ್ ಮಾಡಿ ಮಿಷಿನ್ಗಳಲ್ಲಿ ಏನು ಮಣ್ಣಿರುತ್ತೆ ಅದು ಆ ಲೆಗೆಸಿನ ತಂದು ಅವರು ತಗೊಂಡೋಗ್ಬಿಟ್ಟು ಒಂದು ಊರ ಹತ್ರ ಹಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು. ಆ ಕಂಪ್ಲೇಂಟನ್ನು ನಮಗೆ ಫೋನ್ ಮೂಲಕ ನಮ್ಮ ಚಮನ್ ಸಬ್ ಮಾಜಿ ಮೇಯರು ಮತ್ತು ವಾರ್ಡ್ 38 ಮಂಜುನಾಥ್ ಸರ್ ಅವರು ಎಕ್ಸ್ ಕಾರ್ಪೊರೇಟರ್ಗಳು ನಮಗೆ ಗಮನಕ್ಕೆ ತಂದಿದ್ರು ಫೋನ್ ಮೂಲಕ. ಆಮೇಲೆ ನಾನು ಕನ್ಸರ್ನ್ ಇಂಜಿನಿಯರ್ ಕರೆಸಿ ಚೆಕ್ ಮಾಡಿಸಿ ಅಂತ ಹೇಳಿದೆ. ಹೋಗಿ ಚೆಕ್ ಮಾಡಿದಾಗ ಅವರು ಏನು ಸೆಗ್ರಿಗೇಷನ್ ಆಗಿ ಸಪ್ರೇಟಾಗಿ ಹಾಕಬೇಕಾಗಿತ್ತು, ಆದರೆ ಕೆಲವು ಪ್ಲಾಸ್ಟಿಕ್ಕನ್ನು ಮಿಕ್ಸ್ ಮಾಡಿರೋದು ಕಂಡು ಬಂದಿದೆ. ಇದಕ್ಕೆ ನಾವು ಕಾಂಟ್ರಾಕ್ಟರ್ಗೆ ಫೋನ್ ಮೂಲಕ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಮತ್ತು ರೈಟಿಂಗಲ್ಲಿ ಕೂಡ ಲೆಟ್ರ್ ಕೊಟ್ಟಿದ್ವಿ. ಏನು ನೀವು ಡಂಪ್ ಮಾಡಿದ್ದೀರೋ ಅದನ್ನು ತಂದು ನಮ್ಮ ಪ್ಲಾಂಟಿಗೆ ತಂದು ಸರಿಯಾಗಿ ಪ್ರೋಸೆಸ್ ಮಾಡಿ ಹಾಕಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಒಂದು 50% ಅಷ್ಟು ನಾನು ಇಂಜಿನಿಯರ್ಗಳಿಂದ ಮಾಹಿತಿ ತೊಗೊಂಡಿದ್ದೀನಿ. ಒಂದು 50% ಅಷ್ಟು ಅವನು ತಂದಿದ್ದಾನೆ. ಇನ್ನು 50% ತಂದಕ್ಕೆ ಹೆವಿ ಮಳೆ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಅವ್ನು ತರೋಕ್ಕಾಗಿಲ್ಲ, ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಪ್ರೋಸೆಸ್ ಮಾಡಬೇಕು, ಇಲ್ಲಾಂದರೆ ನಾವು ಕಾನೂನು ರೀತಿಯ ಕ್ರಮ ತೊಗೊತೀವಿ ಅಂತ ಹೇಳಿ ಈಗಾಗಲೇ ಗುತ್ತಿಗೆದಾರರಿಗೆ ಸೀರಿಯಸ್ ಆಗಿ ನಾವು ಹೇಳಿದ್ದೀವಿ. ಇದೊಂದು ವಿಚಾರ ಬಿಟ್ಟರೆ ನಮ್ಮ ಸಿಟಿನಲ್ಲಿ ಡೋರ್ ಟು ಡೋರ್ ಆಗಲಿ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ನಾವು ಈ ರೀಸೆಂಟಾಗಿ ನಾವು ಕೂಡ ನ್ಯಾಷನಲ್ ಲೆವೆಲ್ಲಿ ಮತ್ತು ಸ್ಟೇಟಲ್ಲಿ ಕೂಡ ಗುರುತಿಸ್ಕೊಂಡಿದ್ದು ನ್ಯಾಷನಲ್ ಅವಾರ್ಡ್ ಕೂಡ ನಮ್ಮ ಸಿಟಿಗೆ ಬಂದಿದೆ. ಇದೊಂದು ಗುತ್ತಿಗೆದಾರ ಸರಿಯಾಗಿ ಪ್ರೋಸೆಸ್ ಮಾಡಿದ ಅವನು ತಪ್ಪು ಮಾಡಿದ್ದಾನೆ. ಇದ ಮೇಲೆ ನಾವು ಕಾನೂನು ರೀತಿಯ ಕ್ರಮವನ್ನು ತೊಗೊಂಡಿದ್ವಿ. ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಅವನು ಹೇಳಿದ್ದಾನೆ. ಇದ್ರ ಬಗ್ಗೆ ನಾವು ಈಗಾಗಲೇ ಫಾಲೋಅಪ್ಪಲ್ಲಿ ಇದ್ದೀವಿ. ಇವಾಗ ಒಂದೇನೆಂದರೆ ನಮ್ಮ SWM ರೂಲ್ಸಲ್ಲಿ ಇದೆ, ಏನು ಪ್ರೋಸೆಸ್ ಮಾಡಿದ್ದ ವೇಸ್ಟನ್ನು ತೊಗೊಂಡೋಗಿ ಲೋ ಲೇಯಿಂಗ್ ಏರಿಯಾದಲ್ಲಿ ಹಾಕಬೇಕು ಅಂತ. ಅಂದರೆ ಪ್ಲಾಸ್ಟಿಕ್ ಗೈಡ್ಲೈನ್ಸಲ್ಲಿ ಅವಕಾಶ ಇದೆ. ಈ ಏನು ಇದರಲ್ಲಿ RDF ಅಂತ ಬರುತ್ತೆ. RDF ಅಂದರೆ ಈ ಪ್ಲಾಸ್ಟಿಕ್ ವೇಸ್ಟ್ನ ಸಿಮೆಂಟ್ ಇಂಡಿಸಿ ಕಟ್ಸ್ಬೇಕು, ಗೊಬ್ಬರ ಟೈಪ್ ಬರೋದನ್ನು ತೊಗೊಂಡೋಗಿ ತಗ್ಗು ಪ್ರದೇಶದಲ್ಲಿ ಆಗಬೇಕು ಅಂತ ನಮ್ಗೆ ರೂಲ್ಸೇ ಇದೆ. ರೂಲ್ಸ್ ಬೇಸ್ ಮೇಲೆ ನಾವು ಕಂಡೀಷನ್ ಹಂಗೆ ಕೊಟ್ಟಿದ್ವಿ. ಅದರಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಮಿಕ್ಸ್ ಆಗಿದೆ. ಆ ಪ್ಲಾಸ್ಟಿಕ್ ಮಿಕ್ಸ್ ಆಗಿರೋ ತಪ್ಪಿದಂದರೆ ಅವ್ನು ತೊಗೊಂಬಂದು ರೀಪ್ರೋಸೆಸ್ ಮಾಡೋಕ್ಕೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಇದು ಅವನು ಮಾಡಿದ್ದಕ್ಕೆ ನಾವು ಪೆನಾಲ್ಟಿ ಕೂಡ ಹಾಕ್ತೀವಿ ಅವನು. ಆಮೇಲೆ ಇದು ಕಾಮಗಾರಿ ಇವಾಗ ಪ್ರಾರಂಭವಾಗಿದೆ, ಜನವರಿ ಪ್ರಾರಂಭವಾಗಿತ್ತು. ಒಂದು 3 ತಿಂಗಳ ಮಟ್ಟಿಗೆ ಚೆನ್ನಾಗಿ ನಡೀತು. ಆಮೇಲೆ ಮೇ ತಿಂಗಳಿಂದ ಮಾಡೋಕ್ಕಾಗ್ತಾಯಿಲ್ಲ, ಮಳೆ ಹೆವಿ ರೈನ್ ಬರ್ತಾ ಇರೋದ್ರಿಂದ. ಅದು ಕಂಟಿನ್ಯೂ ಮಳೆ ಬರ್ತಾ ಇರೋದು 3 ತಿಂಗಳಿಂದ ಸರಿಯಾಗಿ ಆಗ್ತಾಯಿಲ್ಲ. ಅದಕ್ಕೆ ನಾವು ತೊಗೊಂಡು ಬಂದು ಪ್ರೋಸೆಸ್ ಮಾಡೋಕ್ಕೆ ಹೇಳಿದ್ದೀವಿ. ಇದನ್ನು ನಾವು ಸರಿಪಡಿಸಿಲ್ಲ ಅಂದರೆ ಅವನ ಮೇಲೆ ನಾವು ಕಾನೂನು ರೀತಿ ಕ್ರಮ ತೊಗೊತೀವಿ. ನಮ್ಮ ಸಿಟಿನಲ್ಲಿ ಏನಾಗಿದೆ, ಮೇಜರ್ ಪಾಟಲ್ಸ್ ಇರೋದು ನಮ್ಮದು ಅದಡಿ ರೋಡ್ ಇದೆ, PW ರೋಡ್ ಇದೆ, ಮಾಗೇನಹಳ್ಳಿ ರಸ್ತೆ ಇದೆ. ಈ ರಸ್ತೆಗಳು PW ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಆ ಡಬಲಿಗೆ ನಾವು ಈಗಾಗಲೇ 3 ಲೆಟ್ರ್ ಕೂಡ ಕಾರ್ಪೊರೇಷನಿಂದ ಬರೆದಿದ್ವಿ. ಜೊತೆಗೆ ಫೋನಲ್ಲಿ ಕೂಡ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಅವರು ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಕಾಮಗಾರಿ ಈಗಾಗಲೇ ಅದಡಿ ರೋಡ್ ಪ್ರಾರಂಭವಾಗಿದೆ ಅಂತ ಹೇಳಿದ್ದಾರೆ. ಅವರು ಗುಂಡಿ ಮುಚ್ಚಕ್ಕೆ ನಾವು ಹೇಳಿದ್ವಿ. ಕಾರ್ಪೊರೇಷನ್ ಲಿಮಿಟ್ದು ಏನಿದೆಯೋ ನಾವು ಕೆಲವು ಗುಂಡಿಗಳನ್ನು ಮುಚ್ಚಿದ್ದೀವಿ. ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಪಾಟಲ್ಸ್ ಆಗಿದೆ, ಕಂಟಿನ್ಯೂ ಕೆಲಸ ನಾವು ಮಾಡೋಕ್ಕಾಗಿಲ್ಲ. ಈ ಮಳೆ ಕಡಿಮೆ ಆದ ತಕ್ಷಣ ನಾವು ಎಲ್ಲ ವಾರ್ಡ್ಗಳಲ್ಲಿ ಕೂಡ ಪಾಟಲ್ಸು ಮಾಡ್ತೀವಿ. ಅವರು ಏನು ಹೇಳ್ತಾರೆ ಅಂದರೆ ಹೊಸದಾಗಿ ನಾವು ವರ್ಕ್ ಆರ್ಡರ್ ಕೊಟ್ಟಿದ್ವಿ, ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಾರೆ.
ಡಿ ಸಿ ಸಾಹೇಬರು ಕೂಡ ಅವ್ರಿಗೆ ಹೇಳಿದ್ದಾರೆ. ರೋಡ್ ಸೇಫ್ಟಿ ಮೀಟಿಂಗಲ್ಲಿ ಕಾರ್ಪೊರೇಷನಿಂದ ಕೂಡ ನಾವು 3 ಲೆಟರ್ ಬರೆದಿದ್ದೀವಿ. ನಾನು ಫೋನಲ್ಲಿ ಹೇಳಿದ್ಮೇಲೆ 1-2 ಗುಂಡಿ ಮುಚ್ಚಿದ್ದಾರೆ. ಅದು ಡಿ ಸಿ ಎಮ್ ಹತ್ರ ಮುಚ್ಚಿಬಿಟ್ಟು ಫೋಟೋ ಹಾಕಿದ್ರು. ಡಿ ಸಿ ಎಮ್ ಹತ್ರ ಮಾಡಿದ್ದಾರೆ. ಮತ್ತು ಅದಿರಿ ರೋಡು ವರ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ.